ಆಲಯ ಬಹುಜನ ಸಮಾಜ ಪಕ್ಷ ಮತ್ತು ದಮನಿತರ ಸಂಘರ್ಷ ಸಮಿತಿ ಮೇಲಿಯಾದ ಮುನಿಯಾಟನಪ್ಪನವರ ಬಣದೊಂದಿಗೆ ಮತ್ತು ಮಾರಸದ ಮುನಿಯಪ್ಪ ಆಲಯ ಬಹುಜನ ಸಮಾಜ ಪಕ್ಷದ ಅವರ ಸಹಯೋಗದೊಂದಿಗೆ ನಾಲ್ಕು ದಿವಸ ಸಹಯೋಗ ಅಂದರೆ ಅವರು ಬಂದಿಲ್ಲ, ಆದರೆ ಅವರ ಸಹಯೋಗ ಇರಲಿಲ್ಲ ಸಭೆ ಅವರ ಸಹಯೋಗ ಒಂದು ಪತ್ರಿಕೆ ಗೋಷ್ಠಿಯನ್ನು ನಾವು ಕರೆದಿರ್ತಕ್ಕಂಥದ್ದು ಮತ್ತು ಆ ಪತ್ರಿಕೆ ಬಹಿರಂಗಪಡಿಸ್ತೀವಿ. ಕಾರಣ ಏನಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಿ ನಾನು ಸುಮಾರು ಬಾರಿ ಬರೀ ಎಲ್ಲ ಇಲಾಖೆಗಳಲ್ಲಿ ಏನು ಭ್ರಷ್ಟಾಚಾರಗಳಿದೆ ಆ ಭ್ರಷ್ಟಾಚಾರವನ್ನು ನಾವು ನಡೆಸ್ತೀವಿ. ಜೊತೆಗೆ ಏನೆಲ್ಲ ಬಡವರು ಮತ್ತು ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು, ಯಾವುದೇ ಸಮುದಾಯದವರಾಗಿರ್ಬೋದು ಅವರಿಗೆ ಅನ್ಯಾಯ ಅಂತ ಹೇಳಿದ್ರೆ ಅದನ್ನು ಕಳಿಸುವಂಥದ್ದು ನನ್ನ ಒಂದು ಜವಾಬ್ದಾರಿ ಮತ್ತು ನಮ್ಮ ಸಂಘಟನೆ ಮತ್ತು ನಮ್ಮ ಪಕ್ಷದ ಸಿದ್ಧಾಂತ. ಅದನ್ನು ನಾನು ಎಂದೂ ಮಾಡ್ತೀವಿ, ಯಾವತ್ತಿಗೂ ಮಾಡ್ತೀವಿ. ಇಂದು ಮಾಡಿದ್ದೀವಿ, ಅಂದು ಮಾಡಿದ್ದೀವಿ, ಎಂದೂ ಮಾಡಿದ್ದೀವಿ, ಎಂದೆಂದಿಗೂ ಮಾಡ್ತಾ ಇದ್ದೀವಿ. ಅದಕ್ಕೆ ಕಾರಣ ಏನಂತಂದರೆ, ಅದರಲ್ಲಿ ಯಥೇಚ್ಛವಾಗಿ ಒಂದು ಭೂ ಕಬಳಿಕೆ ಮಾಡಿರ್ತಕ್ಕಂಥ ಭೂಮಾಫಿಯಗಳ ವಿರುದ್ಧ ನಾವು ಹೋರಾಟ ಮಾಡ್ತೀವಿ. ಒಂದು ಸಮಗ್ರತೆ ಇಲ್ಲದಕ್ಕಂಥ ಸರ್ಕಾರದಲ್ಲಿ ಯಾವುದೇ ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಅವರ ವಿರುದ್ಧ ಕೂಡ ನಮ್ಮ ಹೋರಾಟವನ್ನು ನಿರಂತರವಾಗಿ ಇದ್ದೇ ಇರುತ್ತೆ. ಇದನ್ನೆಲ್ಲರೂ ಒಳಗೊಂಡಂತೆ ಸರ್ಕಾರದ ಅಧೀನದಲ್ಲಿ ಒಳಪಟ್ಟಿರ್ತಕ್ಕಂಥ ಅಧಿಕಾರಿ ವರ್ಗದವರು ಯಾರು ತಪ್ಪು ಮಾಡಿದ್ರು ಅಷ್ಟೇ, ಅಧಿಕಾರಿ ವರ್ಗದವರು ಯಾರೇ ಮಾಡಿ ಅಧಿಕಾರಿ ವರ್ಗದವರು ಮಾಡಿರ್ತಕ್ಕಂಥದ್ದು ಅದನ್ನು ನಾವು ಕಲಿಸ್ತೀವಿ. ಅಧಿಕಾರಿ ವರ್ಗದವ್ರಿಗೆ ಒಮ್ಮೆ ನುಟ್ಟಿಲ್ಲ, ಅವ್ರ ವಿರುದ್ಧವಾಗಿ ಮಾಡ್ತೀವಿ. ಅದರಲ್ಲಿ ಯಥೇಚ್ಛವಾಗಿ ಜಿಲ್ಲಾ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೋಟ್ಯಾಂತರ ರೂಪಾಯಿಗಳ ಹಗರಣಗಳನ್ನು ಮಾಡಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ನಾವು ಸುಮಾರು ಬಾರಿ ಹೋರಾಟಗಳನ್ನು ಮಾಡ್ತೀವಿ. ಕಾರಣ ಏನಂತ ಹೇಳಿದ್ರೆ, ಇವತ್ತು ದಿವಸ ಪಂಚಾಯತ್ ರಾಜ್ ಇಲಾಖೆ ಇರ್ತಕ್ಕಂಥದ್ದು ಹಳ್ಳಿಯ ಅಭಿವೃದ್ಧಿಗಾಗಿ ಬಂದಿರತಕ್ಕಂಥದ್ದು, ಗ್ರಾಮೀಣ ಭಾಗದ ಸರ್ವತೋಮುಖದ ಅಭಿವೃದ್ಧಿಗಾಗಿ ಬಂದಿರತಕ್ಕಂಥ ಅನುದಾನಗಳು, ಇದನ್ನು ಎಲ್ಲನೂ ಕಲ್ಪಿಸಿರ್ತಕ್ಕಂಥ ಒಬ್ಬ ಅಧಿಕಾರಿಗಳು 2014ರಿಂದ ಒಂದು ಪಂಚಾಯಿತಿಯಲ್ಲಿ ಜಿಲ್ಲಾ ಪಂಚಾಯತ್ ಇರತಕ್ಕಂಥ ಅನುದಾನಗಳನ್ನು ಒಂದಕ್ಕೊಂದು ತಾಳಿ ಮಾಡಿದ ಸಂದರ್ಭದಲ್ಲಿ ಯಥೇಚ್ಛವಾಗಿ ಅಭಿವೃದ್ಧಿಗಾಗಲೇ ಅನುದಾನಗಳನ್ನು ಕಲ್ಪಿಸಿರ್ತಕ್ಕಂಥ ಅಧಿಕಾರಿ 2014ರಿಂದ 2026ನೇ ಸಾಲಿನ ತನಕ ಜಿಲ್ಲಾ ಪಂಚಾಯಿತಿಯ ಜಿಲ್ಲಾ ಪಂಚಾಯತ್ ಒಳಗೊಂಡಂಥ ತಾಲೂಕು ಪಂಚಾಯಿತಿಗಳು ಏನೆಲ್ಲ ಆಗಿದೆಯೋ, ಬಂಗಾರಪೇಟೆ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಮಾಲೂರು ಆಗಿರ್ಬೋದು, ಮುಳಬಾಗಿಲು ಆಗಿರ್ಬೋದು, ಶ್ರೀನಿವಾಸ ಆಗಿರ್ಬೋದು, ಒಟ್ಟಾರೆ ಕರ್ನಾಟಕ ರಾಜ್ಯ ಆಗ್ತಾ ಇದೆ. 2014ರಿಂದ ಒಬ್ಬ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳು ಮಾಡಿರ್ತಕ್ಕಂಥ ಅವರು ಕೊಟ್ಟಿರ್ತಕ್ಕಂಥ ಅವರ ಸಮ್ಮುಖದಲ್ಲಿ ನಡೆದಿರ್ತಕ್ಕಂಥ ಅನಧಿಕೃತವಾದಂಥ ಬಡಾವಣೆಗಳು, 15ನೇ ಹಣಕಾಸಿನ ಯೋಜನೆಯಲ್ಲಿ ಬಂದಿರತಕ್ಕಂಥ ಅನುದಾನಗಳ ಕಬಳಿಕೆ, ಯಾವುದೇ ಕಾಮಗಾರಿಗಳನ್ನು ಮಾಡದೆ ನಕಲಿ ಬಿಲ್ಗಳನ್ನು ಸೃಷ್ಟಿ ಮಾಡಿ ಅದಕ್ಕೆ ಅನಿಷ್ಟ ಆಯಿತು, ಇಂತಿಷ್ಟು ಆಯಿತು ಅನ್ನುವಂಥದ್ದು ಕಬಳಿಕೆ ಮಾಡಿರ್ತಕ್ಕಂಥ ಖದೀಮರ ಒಂದು ಭ್ರಷ್ಟಾಚಾರವನ್ನು ಈಗಾಗಲೇ ಅನೇಕ ಬಾರಿ ಹೋರಾಟ ಮಾಡಿ ಈಗಲೂ ಮಾಡ್ತಾ ಇದ್ದಾರೆ. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ದಮನಿತರ ಸಂಘರ್ಷ ಸಮಿತಿ ಮತ್ತು ಆಲ್ರೆಡಿ ಬಹುಜನ ಸಮಾಜ ನಮ್ಮ ಲೋಕೇಶ್ ಚಂದ್ರ ಅವರ ನೇತೃತ್ವದಲ್ಲಿ ನಾವು ಆಯ್ಕೆಗೊಂಡಿರ್ತಕ್ಕಂಥ ನಾವು ಈ ಒಂದು ಪಕ್ಷ. ಆದ ಕಾರಣದಿಂದಾಗಿ ಈಗ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಒಟ್ಟಾರೆ ಕೋಲಾರ ತಾಲೂಕು ಮಾಡಿದ್ದೀವಿ, ಮುಳಬಾಗಿಲು ತಾಲೂಕು ಮಾಡಿದ್ದೀವಿ, KGF ತಾಲೂಕು ಮಾಡಿದ್ದೀವಿ. ಆದರೆ ಯಥೇಚ್ಛವಾಗಿ ಮುಳಬಾಗಿಲು ಮತ್ತು ಕೋಲಾರಲ್ಲಿ ಇರ್ತಕ್ಕಂಥದ್ದು ಒಡೆನಹಳ್ಳಿ ಹರೀಶ್ ಮತ್ತು ಕೋಲಾರದ ತಾಲೂಕಿನ ಒಡಗೂರು ಗ್ರಾಮದ ರಮೇಶ್ ಇವರು ವಿರುದ್ಧವಾಗಿ ಮಾಡಿದ್ದೀವಿ. ಅದನ್ನು ಮುಂದಿನ ದಿನಮಾನಗಳಿಂದ ಮಾಡ್ತಾ ಇದ್ದಂಥ ಈಗ ತಿಳಿಸಿದ್ದೀವಿ. ಈಗ ಅಟ್ ಪ್ರೆಸೆಂಟ್ ಅಂದರೆ ಹಾಗೆ ಈಗ ನಾವು ಹೋರಾಟವನ್ನು ಮಾಡಲು ನಿರ್ಧರಿಸತಕ್ಕಂಥ ಮುಳಬಾಗಿಲು ತಾಲೂಕಿನ ಕುರುಡುಮಲೆ ಮತ್ತು ಸಣ್ಣವಾಡದಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಇವರು ಯಾರು ನಮ್ಮ ತುಳಸಿ ರಾಮ್ ಶೆಟ್ಟಿ ಮತ್ತು ಪದ್ಮಾ ಎಂಬುವರ ಮತ್ತು ಎರಡು ಕಪ್ಪಲಮಡುಗು ಶ್ರೀನಿವಾಸ್ ವರ್ಗಾವಣೆ ಆಗಿದ್ದಾರೆ. 15 ಜನ ಹಣಕಾಸು ಯೋಜನೆ ಅನುದಾನ ಸವಿಸ್ತಾರವಾಗಿ ನಾನು ಈಗಾಗಲೇ ಸಂಬಂಧಪಟ್ಟ ಮುಳಬಾಗಿಲು ತಾಲೂಕಿನ
ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದು ಯಾವುದೇ ರೀತಿಯಾದಂಥ ಶಿಸ್ತುಗಳನ್ನು ಕೈಗೊಳ್ಳದ ಕಾರಣದಿಂದಾಗಿ ಆ ಸರ್ವೇಶನ ಸರ್ವನಾಶ ಮಾಡಿಬಿಟ್ಟು ನಾನು ಮೊದಲು ಸುಮಾರು 2 ವರ್ಷಗಳ ನಿರಂತರವಾಗಿ ಹೋರಾಟ ಮಾಡಿದೆ. ಆ ಸರ್ವೇಶ ವಿರುದ್ಧವಾಗಿ ಈಗ ಶ್ರೀನಿವಾಸಪುರ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಹೆಸರು ಕೆಲವು ದಾಖಲೆಗಳನ್ನು ನಾನು ಕಲೆಕ್ಟ್ ಮಾಡಿದೆ. ಅದರ ದಾಖಲೆಗಳನ್ನು ನಾನು ಕ್ರೋಢೀಕರಿಸಿದೆ. ಆ ಕ್ರೋಢೀಕರಿಸಿರ್ತಕ್ಕಂಥದ್ದನ್ನು ನಾನು ಸರ್ವೇಶ್ವರ ವಿರುದ್ಧ ದಾಖಲೆಗಳೊಂದಿಗೆ ಅವರ ವಿರುದ್ಧ ಹೋರಾಟ ಮಾಡ್ತೀನಿ. ಸರ್ವೇಶ್ವರ ವಿರುದ್ಧ ಈಗ ಮುಳಬಾಗಿಲು ತಾಲೂಕಿನ ಪದ್ಮ ಕೂಡುಮಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಮತ್ತು ಕೂಡುಮಲೆಯಲ್ಲಿ ಕೆಲಸ ಮಾಡಿ ವರ್ಗಾವಣೆ ಆಗಿರ್ತಕ್ಕಂಥ ತುಳಸಿ ರಾಮಶೆಟ್ಟಿ ಅವರು ಏನೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದನ್ನು ಸುಮಾರು ಕೋಟ್ಯಾಂತರ ರೂಪಾಯಿಗಳ ಅನುದಾನಗಳನ್ನು ಕಬಳಿಸಿ ಅವರು ಯಾವುದೇ ರೀತಿಯಾದ ಕಾಮಗಾರಿಗಳಿಲ್ಲದೆ ಅನಧಿಕೃತವಾದಂಥ ಬಡಾವಣೆಗಳನ್ನು ನಿರ್ಮಾಣ ಮಾಡಿ ಸುಮಾರು ಈ ಖಾತೆಗಳನ್ನು ಮಾಡಿರ್ತಕ್ಕಂಥ ವಿಚಾರವಾಗಿ ನಾನು ದಾಖಲೆಗಳೊಂದಿಗೆ ತುಳಸಿ ರಾಮಶೆಟ್ಟಿ ಪದ್ಮ ಎಂಬುವರು ತುಳಸಿ ರಾಮಶೆಟ್ಟಿ ಸೊಂಡವಾಡಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಸೊಂಡವಾಡಿ ಗ್ರಾಮ ಪಂಚಾಯತಿಯಲ್ಲಿ ಪದ್ಮ ಎನ್ನುವಂಥವ್ರು ಮಾಡಿದ್ದಾರೆ. ಪ್ರೆಸೆಂಟ್ ಊರ್ಕುಂಟು ಮಿಟ್ಟೂರು ಗ್ರಾಮ ಪಂಚಾಯತಿಯಲ್ಲಿ ನಡೆದಿರ್ತಕ್ಕಂಥ ಕೋಟ್ಯಾಂತರ ರೂಪಾಯಿ ಹಗರಣಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಮಾನ್ಯ ಗೌರವಾನ್ವಿತ ಲೋಕಾಯುಕ್ತ ತನಿಖೆಗಾಗಿ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ. ಊರ್ಕುಂಟು ಮಿಟ್ಟೂರು ತುಳಸಿ ರಾಮಶೆಟ್ಟಿ ಪದ್ಮ ಎಂಬುವರು ಆಮೇಲೆ ಕಪ್ಪಲಮಠದಲ್ಲಿ ನಿರ್ವಹಿಸಿ ವರ್ಗಾವಣೆ ಆಗಿರ್ತಕ್ಕಂಥ ಶ್ರೀನಿವಾಸಪುರ ತಾಲೂಕು ವರ್ಗಾವಣೆ ಆಗಿರ್ತಕ್ಕಂಥ ಶ್ರೀನಿವಾಸರವರ ವಿರುದ್ಧ ನಮ್ಮ ಹೋರಾಟ ನಾವು ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಸಜ್ಜಾಗಿದ್ದೀವಿ. ಅದನ್ನು ಒಟ್ಟಾರೆ ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಏನೆಲ್ಲ ಹಗರಣಗಳು ನಡೆದಿದೆ ಎನ್ನುವಂಥದ್ದನ್ನು ನಾವು ಈಗಾಗಲೇ ಇದು ಮಾಧ್ಯಮಗಳ ಮೂಲಕ ಮತ್ತು ದಾಖಲೆಗಳ ಮೂಲಕ ನಾವು ಪ್ರಸ್ತುತಪಡಿಸ್ತೀವಿ. ಜೊತೆಗೆ ಹೋರಾಟ ಮಾಡಲಿಕ್ಕೂ ನಾವು ಸಜ್ಜಾಗಿದ್ದೀವಿ. ಮಾನ್ಯ ಗೌರವಾನ್ವಿತ ಉಪಲೋಕಾಯುಕ್ತರಾದಂಥ ವೀರಪ್ಪನವರಿಗೆ ನಾವು ಆ ಮನವಿಗಳನ್ನು ಕೊಡಲಿಕ್ಕೆ ತಯಾರಿದ್ದೀವಿ. ಹೋರಾಟವನ್ನು ಮಾಡಿ ನಾವು ಲೋಕಾಯುಕ್ತರಿಗೆ ಮನವಿ ಕೊಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಾನು ಮಾನ್ಯ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ನಾನು ಬಹಿರಂಗಪಡಿಸ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಕರ್ನಾಟಕ.